ಇವತ್ತು ಶನಿವಾರ ಹನುಮಪ್ಪ ಮತ್ತು ರಂಗನಾಥ ಸ್ವಾಮಿ ವಾರ. ನಾನು ಒಪ್ಪತ್ತು, ಅತ್ತೆಯರು ಒಪ್ಪತ್ತು. ಈಗ ಅವ್ರಿಗೆ 3 ಜನಕ್ಕೆ ರೊಟ್ಟಿನಾರ ಚಪಾತಿನಾರ ಮಾಡಬೇಕು. ನಾವು ಕಡೆ ತಿಂಡಿ ಮಾಡ್ಕೊಂಡ್ರೆ ಆಯ್ತು. ದಿನ ಏನು ಹುಡುಕ್ಬೇಕು ಮಾಡೋಕೆ ಅನ್ನೋದು ಚಿಂತೆ. 3 ಜನಕ್ಕೆ ರೊಟ್ಟಿ ಮಾಡಿ ಚಪಾತಿ ಮಾಡೋದು, ನಮ್ಮಿಬ್ಬರಿಗೆ ಏನಾದರೂ ತಿಂಡಿ ಮಾಡ್ಕೊಳ್ಳೋದು ತಲೆ ಬಿಸಿ ನೋಡ್ರಿ. ಈ ಹೆಣ್ಮಕ್ಳ ಜೀವನನ ಹಿಂಗಾಯನ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ರೀ. ಇವತ್ತು ಶನಿವಾರ, ಆಂಜನೇಯನ ಭಕ್ತರು ಇದ್ದೇ ಇರ್ತೀರಿ. ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ರೀ. ಮತ್ತು ನಾವಂತೂ ಒಪ್ಪತ್ತು ನೋಡ್ರಿ. ಇವತ್ತು ನಮ್ಮ ಅತ್ತೆಯಾರು ನಾನು ನಮ್ಮ ಮನೆಯವ್ರಿಗಾರ ರೊಟ್ಟಿರ ಚಪಾತಿಯಾರ ಬೇಕ್ರಿ. ಅವ್ರಿಗೆ ತಿಂಡಿ ಎಲ್ಲ ಇಷ್ಟ ಆಗಲ್ಲ. ಹಂಗೆ ನಾವು ಮಜ್ಜಿಗೆ ಮೆಣಸಿನ ವಿಡಿಯೋ ಮಾಡಿ ಹಾಕಿದ್ದೀವಿ. ದಯವಿಟ್ಟು ಆ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಹೆಂಗಿತ್ತು ಕಮೆಂಟ್ ಮಾಡಿರಿ. ಬರ್ರಿ ಇವತ್ತಿನ ವಿಡಿಯೋದಾಗ ಏನೇನು ಆಗ್ತೈತಿ ಹೇಳಿ ನೋಡೋಣ. ಮತ್ತು ಇವ್ರಿಗೇನು ಪಲ್ಯ ಮಾಡ್ಕೊಂತ ಕುಂದ್ರೋದು ಬೇಡ. ಹೆಂಗಿದ್ರು ಸಂಜೆನಾಗ ಮಾಡಿದ ಹಸಿಮೆಣ್ಸಿಕಾಯಿ ಚಟ್ನಿ ಐತಿ. ಅದಕ್ಕೆ ಬಿಸಿ ರೊಟ್ಟಿ ತುಪ್ಪ ಸವರ್ಕೊಂಡು ತಿಂದ್ರೆ ಬೇಕಾದಷ್ಟು ಆಕೈತಿ, ಮಸ್ತ್ ರುಚಿ ಆಕೈತಿ. ಒಲ್ಲ ಅಂತಂದ್ರೆ ಚಟ್ನಿ ಪುಡಿ ಐತಿ, ಏನಾರು ಹಾಕ್ತೀನಿ ಒಲ್ರಕ್ಕೆ ಕೇಳ್ಕೊಂತ ಕುಂದ್ರೆ ಹಂಗೆ ಅವ್ರನ್ನ ನೋಡ್ರಿ ಫ್ರೆಂಡ್ಸ್. ಹಸಿಮೆಣ್ಸಿಕಾಯಿ ಚಟ್ನಿನ ಈಗ ಅಂಕರು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಾವು ಹೆಂಗೆ ಮಾಡ್ತೀವಿ ಅಂತಂದ್ರೆ ಮೆಣ್ಸಿನ್ಕಾಯಿನ ಈ ರೊಟ್ಟಿ ಸುಟ್ಟು ಕೂಡಲೇ ರೊಟ್ಟಿ ಸುಟ್ಟು ಹಂಚಲ್ಲೇ ಹುರಿದು ಬಿಡ್ತೀವಿ ರೀ. ಇಲ್ಲ ಸಪ್ರೇಟ್ ಇಟ್ಕೊಂಡಾದ್ರೂ ಹುರ್ಕೋಬೋದು. ಮತ್ತೇನು ಹಂಚಿಡೋದು ಅಂತ ಹೇಳಿ ಹಂಗೆ ಮಾಡಿರ್ತಾರೆ. ಹೆಚ್ಚು ಕಡಿಮೆ ಹುರ್ಕೊಂಡು ಪಾಡಾಗೆ 2 ಕಡೆ ಬೇಯಂಗೆ ಬಟ್ಟೆ ತಗೊಂಡು ಒತ್ತಿ ಹುರ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಬೆಲ್ಲ, ಇತ್ತೀಚೆಗೆ ಒಂಚೂರು ಹುಣಸೆ ಹಣ್ಣನ್ನು ಹಾಕಕ್ಕೆ ಶುರು ಮಾಡಿದರು. ಇಷ್ಟೆಲ್ಲ ಉಪ್ಪು ಇಷ್ಟೆಲ್ಲ ಹಾಕಿ ರುಬ್ಬಬೇಕ್ರಿ. ಮತ್ತು ಮೆಣಸಿನ್ಕಾಯಿ ಕೆಲವರು ಎಣ್ಣೆ ಹಾಕಿ ಹುರಿತಾರೆ, ಖಾರ ಮುರಿಯುತ್ತೆ ಹೇಳಿ. ಇದಕ್ಕಂತೂ ಒಂಚೂರು ಬೆಲ್ಲ ಉಪ್ಪು ಮುಂದಿರ್ಬೇಕು. ಯಾಕಂದ್ರೆ ಇದು ಬರೀ ಮೆಣಸಿನ್ಕಾಯ್ದ ಮಾಡೋ ಚಟ್ನಿ ಅಲ್ರಿ, ಖಾರ ಆಗಿರ್ತೈತಿ. ಬಟ್ ತುಪ್ಪ ಹಚ್ಕೊಂಡು ರೊಟ್ಟಿಗೆ ಹಚ್ಕೊಂಡು ತಿಂದರೆ ಭಾರಿ ಟೇಸ್ಟ್ ಆಕೈತಿ. ನೀವು ಹೆಂಗೆ ಮಾಡ್ತೀರಿ ಹಸಿಮೆಣ್ಸಿಕಾಯಿ ಚಟ್ನಿ ಹೇಳ್ರಿ. ಹಂಗೆ ಯಾರ್ಯಾರಿಗೆ ಈ ಹಸಿಮೆಣ್ಸಿಕಾಯಿ ಚಟ್ನಿ, ಬಿಸಿ ರೊಟ್ಟಿ, ತುಪ್ಪ ಇಷ್ಟ, ಯಾರು ತಿಂದೀರಿ ಕಮೆಂಟ್ ಮಾಡಿರಿ. ಮೊದಲೆಲ್ಲ ಈ ಹಿತ್ತಾಳಿ ಪರಾತ ಇಲ್ಲ ಕೊಟ್ಟಿಗೆದ ಕೊಣಮಿಗೆ ಮಾಡಿಸ್ಕೊತಿದ್ರಿ. ನಿಮ್ಗೆ ಯಾರ್ಯಾರು ಗೊತ್ತೈತೇನ್ರಿ? ನಮ್ಮ ಮನೆ ಎದುರಿಗೆ ಒಬ್ರು ಇದ್ರು, ಅವ್ರು ಕಟ್ಟಿಗೆ ಕೊಣಮಿಗೆ ಒಳಗೆ ರೊಟ್ಟಿ ಸುಡ್ತಿದ್ರು. ಮತ್ತು ಇನ್ನು ನಮ್ಮ ಮನೆಯಾಗನ ಒಂದು ಪರಾತ ಇತ್ತು ರೀ ಹಿತ್ತಾಳಿದು. ಅದು ನಮ್ಮ ಅಪ್ಪಾರು ಬೇರೆ ಆದ ಕೂಡಲೇ ನಮ್ಮ ಚಿಕ್ಕಪ್ಪರಿಗೆ ಹೋಗಿತ್ತು. ಅವ್ರು ಮಾತ್ರ ಅದ್ರಾಗ ರೊಟ್ಟಿ ಮಾಡೋರು. ನಮ್ಮ ಚಿಕ್ಕಮ್ಮರು ನಮ್ಮ ಅತ್ತೆಯಾರು ಒಂದು ಹೊಸ ಪರಾತ ತಗೊಂಡು ಇಟ್ಟಿದ್ರೆ, ಅದಕ್ಕೆ ನಾನು ನೋಡೋಣ ಹೇಳಿ ಕಲ್ಲಿನ ಕೊಣಮಿಗೆ ಬಿಟ್ಟು ಪರಾತದಾಗ ರೊಟ್ಟಿ ಮಾಡಾಕತ್ತೀನಿ. ಚಲೋ ಆಕವ್ರಿ. ಮತ್ತೇನೋ ಒಂಥರ ಖುಷಿ ನೋಡ್ರಿ ಇದ್ರ ರೊಟ್ಟಿ ಮಾಡಕ್ಕೆ. ಥರ ಸೌಂಡ್ ಸ್ವಲ್ಪ ಚೇಂಜ್ ಆಗತ್ತೆ. ಆ ಕಲ್ಲಿನ ಕೊಣಮಿಗೆ ಅಷ್ಟು ಜೋರು ಸೌಂಡ್ ಬರಲ್ಲ. ಯಾಕ್ರಿ ಎತ್ತೀರ ನಗಾಕತ್ತೀರಿ? ಅಲ್ಲ, ಹಿತ್ತಾಳಿ ಪರಾತ ತಗೊಂಡು ಎಲ್ಲಿ ರೊಟ್ಟಿ ಮಾಡಕ್ಕೆ ಯಾವಾಗಲೂ ಕಲ್ಲಿನ ಕೊಣಗೆ ಮಾಡ್ತಿದ್ವಿ. ಅದಕ್ಕೆ ನಾನು ಯಾಕೆ ಸೌಂಡ್ ಬೇರೆ ಕೇಳಾಕತ್ತೈತಲ್ಲ ಅನ್ಕೊಂತ ಬಂದೆ. ಹೌದ್ರಿ, ನೋಡೋಣ ಅಂತ ತಗೊಂಡೆ. ಈಗೆಲ್ಲ ಈ ಹಿತ್ತಾಳಿ ತಾಮ್ರದ ಪಾತ್ರೆನ ಅಪ್ರೂಪ್ ಆಗ್ಯಾವಲ್ರಿ. ನೀವು ಬಳಸಲ್ಲ ಅಂತ ಅಂದಿದ್ರಲ್ಲ, ಅದಕ್ಕೆ ನಾನು ನೋಡೋಣ ಹೇಳಿ ತಗೊಂಡ್ರಿ ಅತ್ತೀರ. ನಂಗೆ ಖುಷಿ ಆಯ್ತು ನೋಡ್ರಿ ಈ ಪರಾತ ನೋಡಿದ್ದೆ. ಹೌದಾ, ವಾದ್ರದ್ರಾಗ ರೊಟ್ಟಿ ದೌಡ್ ತಿರ್ಗಂಗಿಲ್ಲ, ಸ್ವಲ್ಪ ಕೈ ಬಿಗಿ ಹಚ್ಚಿ ಬಡಿಬೇಕಾಗತ್ತೆ ನೋಡಿ. ಅದಕ್ಕೆ ನೋಡೋಣ ಅಂತ ತಗೊಂಡ್ರಿ. ಹಂಗೆ ಧೂಳ್ಗಟ್ಟು ಹೋಗೋದೆಲ್ಲ ಇಟ್ಟಿಟ್ಟು ಹಿತ್ತಾಳಿ ಸಾಮಾನು ಚಲೋನ ಅಲ್ರಿ ಬಳಸಿದ್ರೆ, ಅದಕ್ಕೆ ತಗೊಂಡು ಮಾಡಾಕತ್ತಿದ್ನಿ. ಆತಾತು ಬಾ ಮಾಡು. ಚಲೋ ಐತಲ್ಲ ಪರಾತ. ರೊಟ್ಟಿ ಕೊಣಮಿಗೆ ಅಷ್ಟು ದೊಡ್ಡ ಐತಿ ನೋಡ್ರಿ ಫ್ರೆಂಡ್ಸ್. ಯಾರ ಮನೆಯಾಗ ಈ ಥರ ಹಿತ್ತಾಳಿ ಪರಾತದಲ್ಲಿ ರೊಟ್ಟಿ ಮಾಡ್ತಿದ್ರಿ ನೆನಪೈತೇನು? ಈಗಲೂ ಪರಾತ ಅದಾವೇನು ಕಮೆಂಟ್ ಮಾಡಿರಿ. ಈಗ ಇವು ಸಿಗೋದ ಅಪ್ರೂಪ್ ಆಗಿ ಹೋಗೈತ್ರಿ ಪರಾತಗಳು. ಅಂದರೆ ಬಳಸ್ತಿಲ್ಲ ಯಾರು ಅಂತ, ಸ್ಟೀಲ್ ತಗೊಂತಾರೆ ಎಲ್ಲರೂ. ಹೌದು, ಶನಿವಾರ ಇವತ್ತು ನಾವಿಬ್ಬರು ಒಪ್ಪತ್ತಲ್ಲನವ ರೊಟ್ಟಿ ಬಡಿಯಾಕತ್ತಿಯಲ್ಲ. ಏನು ಮಾಡಲಿ ರೀತಿ, ಅವ್ರವರ ತಿಂಡಿ ತಿನ್ನಂಗಲ್ಲ. ಅದಕ್ಕೆ ನಾವು ಕಡೆಯಾಗ ಏನಾರು ಮಾಡ್ಕೊಂಡ್ರಕತಿ ಹೇಳಿ ರೊಟ್ಟಿ ಮಾಡಾಕತ್ತಿದ್ದೆ. ಹಸಿಮೆಣ್ಸಿಕಾಯಿ ಚಟ್ನಿ ಮಾಡಿದ್ದಿತ್ತಲ್ರಿ ಸಂಜೆನಾಗ, ತುಪ್ಪ ಅದನ್ನ ಹಚ್ಕೊಂಡು ತಿಂತಾರೆ ಹೇಳಿ. ಹೌದವಾ, ನನಗರ ನೋಡ್ರಿ ಬಾಯಾಗ ನೀರು ಬರಾಕತ್ತವ. ಕರೆ ಇವತ್ತರ ನೋಡಿದ್ರೆ ಒಪ್ಪತ್ತು. ನೀನು ರೊಟ್ಟಿ ಸಂಜೆಗೆ ಮಾಡಿದ್ರೆ ಹಾಕತ್ತಾನ. ಮತ್ತು ನಿನ್ನ ಗಂಡ ಬೇರೆ ಕೆಲ್ಸಕ್ಕೆ ಹೋಗೋನು, ಅವನಿಗೆ ರೊಟ್ಟಿ ಬೇಕು ಹೇಳಿ ಮಾಡಾಕತ್ತಿ. ಇರ್ಲ್ತವ ಅದಕ್ಕೇನು ರೀತಿ ಬೇಕಾದ್ರೆ ಸಂಜೆ ಮಾಡಿರತ್ತೆ. ಹಿಟ್ಟು ಚಿಗಟಿ ಬಿಟ್ಟು ಬಿಡ್ತಾನೆ ತಗೋರಿ. ಎರಡು ಸರಿ ತ್ರಾಸ ಯಾವ ನಿಂಗೆ ಸುಮ್ಮನೆ. ನೋಡು ಹೆಂಗೆ ಮಾಡ್ತೀವಿ ಮಾಡುವಂತೆ. 10 ಐತಿ ಬಿಟ್ಟು ಸಾಕು, ಇಷ್ಟೇ ರೊಟ್ಟಿ ಸಾಕ್ರಿ. ಅವ್ರಾರ 1-2 ತಿಂತಾರೆ. ಅವನು ಇವತ್ತು ಶನಿವಾರ ಅಲ್ರಿ, ಬೇಗ ಹೋಗ್ತಾನ. ಅದ ಮರ್ದತಿ ಓಡಿ ಹೋಗ್ತಾನ. ಅಲ್ಲಿ ಶಾಲೆಗೆ ಏನಾರು ಊಟ ಕೊಡ್ತಾರೆ, ಅಲ್ಲೇ ಮಾಡಿ ಬರ್ತಾನ. ಹೇಳ್ತವ್ರಿ. ಆತಾತ್ವ ತುಪ್ಪ ನೋಡಿ ಕೆಂಪಗೆ ಚಲೋ
ಎಂತ ಬಣ್ಣ ಹಾಕಿ ಏನು ಸಹಿತ ಹೇ ಹೋಗ್ರಿ ಐತಾರ ಅದಕ್ಕೆ ಅಂತ ಬಣ್ಣ ಹಾಕ್ತೀರಿ. ಆ ಮೆಣ್ಸಿಕಾಯಿ ಮುರಿದೋಗ್ದಿದ್ದಲ್ರಿ ತುಪ್ಪ ಏರಕ್ಕಾದತ್ತ ಅದಕ್ಕೆ ಹಂಗೆ ಕಾಣ್ತೈತದ ಕೆಂಪಗೆ. ಹೌದಾ ಯವ್ವ ಕುತ್ಕರಿ ಎತ್ತೀಯಾರ ಹೊರಗೆ ಹೋಗಿ ಏನು ಮಾಡ್ತೀರಿ ಇಲ್ಲೇ ಕುತ್ಕರಿ. ಕೆಲಸ ಮಾಡ್ತೀನಿ ನೀನು ನೋಡ್ಕೊಂಡು ನಾ ಕುಂದ್ರೋದಾಕತಿ. ಇಲ್ಲ ಹೇಳ್ರಿ ಮಾತಾಡ್ಕೊಂತ ನನಗೂ ಕೆಲಸ ಬೇಕಾಕತಿ. ಮತ್ತೀರ ಈ ಒಗ್ಗರಣೆ ಎಲ್ಲ ರೆಡಿ ಮಾಡಾಕತ್ತೇನೆ ರೀ. ಸಬ್ಬಕ್ಕಿ ನೆನೆಸಿಟ್ಟಂತ ತಗೋರಿ. ಹೆಂಗೋ ಒಪ್ಪತ್ತಲ್ರಿ ಏನು ಉಪ್ಪಿಟ್ಟು ಬಿಸಿಲು ಹೆಚ್ಚಾಗತ್ತೈತಿ ತ್ರಾಸಾಕತಿ. ಸಬ್ಬಕ್ಕಿನ ಆಗಲೇ ನೆನಪು ಮಾಡ್ಕೊಂಡು ನೆನೆಸಿಟ್ಟಿದ್ದೆ. ಸಬ್ಬಕ್ಕಿ ಒಗ್ಗರಣೆ ಹಾಕ್ಬಿಡ್ತೇನೆ, ಅದನ್ನ ಉಪ್ಪಿಟ್ಟು ಮಾಡಿಬಿಡ್ತೇನೆ. ಅದು ಚೂರನ ತಗೊಳವ ಒಪ್ಪತ್ತಿಗೆ ಎಲ್ಲರೂ ಅದನ್ನ ಮಾಡ್ತಾರಂತ. ಮಾಡಿ ಅದಾದ್ರೇನು ಒಂಚೂರು ತಿಂದ್ರೆ ಸಾಕು, ಅದು ತಂಪು ಅಂತಾರೆ. ಸ್ವಲ್ಪ ಬರಂಗೆ ಮಾಡಿಬಿಡು. ಯಾಕಂದ್ರೆ ಭಾಳ ಹೊತ್ತಾರ ತಳ ಹಿಡಿದು ಬಿಡ್ತೈತಿ, ಸಾಕು ಏನು ತೆಗೆದು ಬಿಡೋಣ. ನೋಡಿರಿ ಫ್ರೆಂಡ್ಸ್, ಈ ಸಾಬುದಾನಿ ಅಂತಾರೆ, ಕೆಲವರು ಸಬ್ಬಕ್ಕಿ ಅಂತಾರೆ, ಸಾಬುದಾನಿ ಒಗ್ಗರಣೆ ಅಂತಾರೆ, ಉಪ್ಪಿಟ್ಟು ಅಂತಾರೆ. ಇದು ಮಾಡೋದನ್ನು ಭಾಳ ಸರಳ ಐತಿ ಮತ್ತು ಅಷ್ಟೇ ಆರೋಗ್ಯಕ್ಕೆ ಒಳ್ಳೇದ್ರಿ. ಇದನ್ನು ಈ ಸಾಬುದಾನನ್ನು ಮರಗೆಣಸಿನಿಂದ ಮಾಡಿರ್ತಾರೆ. ಕಡಿಮೆ ಅಂದರೂ ಒಂದು 5-6 ತಾಸು ನೆನೆಸ್ಬೇಕು ನೋಡಿರಿ. ಅದ್ರಾಗ ಸಣ್ಣ ಲೈಲಾನ್ ಸಬ್ಬಕ್ಕಿ ಸಿಗ್ತಾವೆ, ಅದು ಪಾಯಸಕ್ಕಷ್ಟೇ ಚಲೋ ರೀ. ಮತ್ತು ತಗೊಳುವಾಗ ಸ್ವಲ್ಪ ನೋಡಿ ತಗೋರಿ. ಕೆಲವು ಭಾಳ ಬಿಳಿ ಇದ್ದವು ಹಿಟ್ಟದಂಗೆ ಆಗಿಬಿಡ್ತಾವೆ. ಸ್ವಲ್ಪ ಈ ಅಕ್ಕಿ ಥರ ಹಳೇ ಅಕ್ಕಿ ಇರ್ತಾವೆ ನೋಡಿರಿ, ಆ ಥರ ಕಲರ್ ಒಂಥರ ಗೋಲ್ಡನ್ ಕಲರ್ ಇದ್ದು ತಗೋಬೇಕು. ಅಂಥವು ತಗೊಂಡು ಸ್ವಚ್ಛಗೆ ಒಂದು ಸರಿ ತೊಳೆದು ಅದು ಮುಳುಗೋಷ್ಟೇ ನೀರು ಹಾಕಿ ಒಂದು 5-6 ತಾಸು ನೆನೆಸ್ಬೇಕು ರೀ. ನೆನೆಸಿ ಆಮೇಲೆ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ, ಕರಿಬೇವು ಹಾಕಿ ಉಪ್ಪು, ಸಕ್ಕರೆ, ಒಂಚೂರು ಬೆಲ್ಲನ ಹಾಕಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಶೇಂಗಾ ಇಷ್ಟೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡು ಈ ನೆನೆದಿರೋ ನೀರು ಇದ್ರ ಬಸ್ತು ಹಾಕಿ 1-2-3 ನಿಮಿಷ ಸರಿಯಾಗಿ ಕೂಡಿಸ್ಬಿಟ್ರೆ ತಯಾರಾಗೋದ್ರಿ ಉಪ್ಪಿಟ್ಟು. ಮತ್ತು ಭಾಳ ಟೇಸ್ಟ್ ಆಕತ್ರಿ. ಮೇಲೆ ಸ್ವಲ್ಪ ಲಿಂಬೆ ಹುಳಿ ಹಾಕ್ಬಿಡ್ರಿ. ತಗರಿ ಎತ್ತೀರ ನೋಡ್ರಿ ಹೆಂಗಾಗೈತಿ. ಚಲೋ ಆಗೈತೆ ತಗೊಳ್ಳೋ. ಇನ್ನೇನು ಒಂದೊಂದು ಕಾಳು ಇರ್ತಾವಲ್ಲ ಅವು ಹಳೇ ಕಾಳು ಅಂತ, ಅವು ಕಚ್ ಅಂತಿರ್ತಾವೆ ನೋಡಿ. ಸಬ್ಬಕ್ಕಿ ಚಲೋ ಬಂದ್ರೆ ಮೆತ್ತಗಾಕತ್ತೆ ಉಪ್ಪಿಟ್ಟು. ಹೌದ್ರಿ ಎತ್ತೀರ ಹಂಗೆ ಹಾಕೋ ನೋಡ್ರಿ. ಮತ್ತು ತಿನ್ನೋದು ಬಿಟ್ಟು ಚಾದ ಇಡಕ್ಕೆ ಹೋಗಬೇಡ. ತಿಂದು ಮುಗಿಸಿ ಸಾವಕಾಶ ಕಡೆಗೆ ಚಹಾ ಇಡುವಂತೆ. ಆಯ್ತು ತಗೋರಿ ಎತ್ತೀರ ಹಂಗಾರೆ ಕಡೆಗೆ ಇಡ್ತೀನಿ. ಮತ್ತೀಗ ಸಂಡಿಗೆ ಅಂಕರು ಒಂದು ಸ್ವಲ್ಪ ಆದವ್ರಿ ಎತ್ತೀರ. ಹಪ್ಪಳ ಮಾಡ್ಬೇಕಲ್ರಿ, ಏನೇನು ಮಾಡ್ಕೋಬೇಕು ತಯಾರಿನ ಹೇಳ್ರಿ. ಎಲ್ಲಿ ಅದನ್ನೇ ಹಪ್ಪಳದ ಹಿಟ್ಟು ಜಿಗುರು ಕೂಡಿಸಿ ಮಾಡೋದು ರಾಮಾಯಣ ಅಲ್ಲ ಸಹಿತ. ಮೈಕೈ ನೋವು ನೋಡವ. ಹಂಗಂದ್ರೆ ಹೆಂಗ್ರಿ ಮೈಕೈ ನೋವು ಅಂತ ತಿನ್ನಾಕ ಬೇಕಲ್ಲ ತಗೋರಿ. ಯಾರು ಬಂದಾಗ ಹೋದಾಗ ನಮಗಿರೋ ಜಾಗ ಬೇಕು. ಹೆಂಗೆ ಏನೇನು ಹಾಕ್ಬೇಕು ಹೇಳ್ರಿ. ಅಕ್ಕಿ ಅದಾವ ನೋಡು ಎಷ್ಟು ಮಾಡೋದು. ಮೊದಲೆಲ್ಲ ನಾವು 2 ಗಿದ್ನ 3 ಗಿದ್ನ ಗಟ್ಟಲೆ ಮಾಡ್ತಿದ್ವಿ ಜೋಳದ ಹಪ್ಪಳ, ಅಕ್ಕಿ ಹಪ್ಪಳ ಹೇಳಿ. ಈಗ ನೀನು ಒಂದು 8 ಸೇರೋಷ್ಟು ಅಕ್ಕಿ ಸ್ವಲ್ಪ ಇದಂಗೆ ಅದಾವು. ಅಲ್ಲೇ ಭಾಗ್ಯವ ಇಲ್ಲ ಎಲ್ಲ ಮನೆ ಯಾರ ಮನೆಯಾರ ಇದ್ರೆ ಕೇಳಿ ಕಡಾಯಿಸ್ಕ ಕೊಡುವಂತೆ ಅಂತ ಅವನ್ನ ನೆನೆಸಿ ತಿಕ್ ಸ್ವಚ್ಛ ತೊಳೆದು ಒಣ ಹಾಕು. ಸ್ವಲ್ಪ ಒಣಗಿಂದ ಗಿರಣಿಗೆ ಒಯ್ದ್ರಾತು. ಮತ್ತು ಏನೇನು ಹಾಕ್ಬೇಕ್ರಿ ಎತ್ತೀರ? ಸ್ವಲ್ಪ ಉಪ್ಪಿಟ್ಟು ಬೇಕನ್ರಿ? ಬೇಡವಾ. ಈ ಥರ ಜಿಗುಟ್ ಕುಡಿಸಿ ಅಂದ್ರೆ ಕುದಿಸಿದ ಹಿಟ್ಟಿನ ಹಪ್ಪಳ ಮಾಡೋಕೆ ಏನೇನು ಅಂದ್ರೆ ಅಕ್ಕಿಗೆ ಒಂದಾದಲೆ ಒಂದಿಷ್ಟು ಮಂಡಕ್ಕಿ ಹಾಕ್ಬೇಕು ಹಗುರಕ್ಕೆ. ಈಗ ಕೆಲವರು ಸಬ್ಬಕ್ಕಿ ಹಾಕ್ತಾರೆ ಹಗುರಾಗಲಿ ಅಂದ್ರೆ. ನಾವು ಹಂಗೆ ಮಾಡೋಣ. 1 ಸೇರೋಷ್ಟು ಮಂಡಕ್ಕಿ ಹಾಕೋನು, 1/2 ಸೇರೋಷ್ಟು ಸಬ್ಬಕ್ಕಿ. ಇದಕ್ಕೆ ಜೀರಿಗೆ ಭಾಳ ಬೇಕು ಮತ್ತು ಸಣ್ಣಗಾಳು ಇಷ್ಟೆಲ್ಲ ಹಾಕಿ ಗಿರಣಿಗೆ ಬೀಸಕ್ಕೆ ಕಳ್ಸೋಣ. ಬೇಕಂದ್ರೆ 4 ಉದ್ದಿನಬೇಳೆ, ಹೆಸರು ಬೇಳೆ ಹೋಗಿ ಹೆಂಗಿದ್ರೆ ಅದ್ರಾಗ ಹೋಗಿ, ಇಲ್ಲ ಅಂತಂದ್ರೆ ಬೇಡ. ಬರೀ ಕಾಳು, ಜೀರಿಗೆ, ಮಂಡಕ್ಕಿ, ಸಬ್ಬಕ್ಕಿ, ಅಕ್ಕಿ ಸೇರಿಸಿ ಮಿಕ್ಸಿ, ಕೊತ್ತಂಬರಿ ಕಾಳು ಮಿಕ್ಸಿ ಇದು ಗಿರಣಿಗೆ ಹಾಕ್ಸ್ಕೊಂಬಂದ್ಬಿಡು. ಘಮ ಅನ್ಬೇಕು ನೋಡಿ ಹಿಟ್ಟು. ಆ ಥರ ಪರಿಮಳ ಬರ್ತೈತಿ. ಹಂಗೆ ಹಾಕ್ಬೇಕೆಲ್ಲ ಕರೆಕ್ಟಾಗಿ. ಕಡಿಗೆ ಐತಲ್ಲ ಕುದಿಸೋ ಹೊತ್ನಾಗ ಬೆಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಜೀರಿಗೆ, ಕರಿಬೇವು, ಕೊತ್ತಂಬರಿ ಭಾಳ ಬೇಕು. ಬೆಳ್ಳುಳ್ಳಿನೂ ಭಾಳ ಬೇಕು. ಹಸಿ ಖಾರ ಅಂದ್ರೆ ಹಸಿ ಖಾರ, ಒಣ ಖಾರ ಹಾಕಿ ರುಬ್ಬಿ ಹಿಟ್ಟು ಕುದಿಯೋ ಹೊತ್ನಾಗ ಹಾಕಿ ಕುಡಿಸ್ಬಿಟ್ರೆ ಮುಗೀತು, ಮುದ್ದೆ ಮಾಡ್ದಂಗೆ. ಹೌದ್ರಿ ಅತ್ತೆರ, ನಮ್ಮ ಅವ್ವಾರು ಹಿಂಗೆ ಮಾಡ್ಯಾರ್ರಿ. ನಾವಂತೂ ಜಗ್ಗಿ ಹಪ್ಪಳ ತಡ್ದು ತಿಂತಿದ್ವಿ. ಬೆಂದ ಹಿಟ್ಟು ಏನಾಗಲ್ಲ ಅನ್ನೋರು. ಉದ್ದಾಕ ಬ್ಯಾಸ್ರ ಬರೋದು ನೋಡ್ರಿ. ಅಕ್ಕಪಕ್ಕದವ್ರನ್ನ ಕರ್ಕೊಂಬಂದು ಕುಂದಿರಿಸ್ತಿದ್ವಿ. ಯಾಕಂದ್ರೆ 1-2 ಸೇರ್ ಅಲ್ರಿ, 8 ಸೇರ್ ಹಾಕಿ ಕುತ್ಕೊಂಡ್ಬಿಡಾಕಿ. ಹೌದಾ ಇವ ಬೇಸರಕತ್ತೆ. ಭಾಳ ಜನ ಇದ್ರೆ ಮಾತಾಡ್ಕೊಂತ ಉದ್ದಿದಂಗೆ ಆಗಂಗಿಲ್ಲ. ಮತ್ತು ನಾವ ಯಾರು ಅದ ಭಾಗ್ಯ, ಎಲ್ಲಮ್ಮ, ನಾನು, ನೀನು, ಇನ್ನು ಆಚೆ ಕಡೆ ಮನೆ ಯಾರೇ ಇದ್ರೆ ಕರೆದ್ರಾತು. ಹೆಂಗೂ ಶಾಲೆಲ್ದಾಗ ಓದ್ಬೇಕು ನೋಡ್ರಿ, ಹುಡ್ರು ಸಿಗ್ತಾವೆ.
ಹತ್ತೋರೈತಿ ಹಂಗೆ ಮಾಡೋಣ. ಗಿರಣಿಗೆ ಒಯ್ಯೋದೆಲ್ಲ ಸೈ ರೀ, ಇವ್ನು ನಿಂತಿದ್ದು ಹಾಕ್ಸ್ಕೊಂಬರ್ಬೇಕು. ಹಾಳಾದ ಹಣ್ಣ ಮತ್ತು ಜೋಳದ ಮೇಲೆ ಗೋಧಿ ಮೇಲೆ ಹಾಕ್ತಂದ್ರೆ ಹಪ್ಪಳದ ಹಿಟ್ಟ ಕೆಟ್ಟ ಹೋಗತಿ. ಹೊಲ್ಕಟ್ಟ ಹಳೆ ಹೊಲ್ಕಟ್ಟ. ನಾನು ಅದನ್ನು ವಿಚಾರ ಮಾಡ್ತಿದ್ದೆ, ಇವನು ನಿನ್ನ ಗಂಡನ ಕೈಗಾರ ಕೊಡೋನು ಅಂತಂದ್ರೆ ಇವನು ರಾಮಾಯಣ ಹಚ್ತೀರಿ ಅಂತಾನೆ. ನಮಗರ ಹೋಗಿ ಎಲ್ಲ ಹಾಕ್ಸ್ಕೊಂಬರಕ್ಕಾಗತ್ತೆ ಪ್ಯಾಟಿಗೆ. ಓಕೆ ಅವನ ಹತ್ರನ ಕಲ್ಲ ಸ್ವಚ್ಛ ಮಾಡಿ ಹಾಕ್ಕೊಡಪ್ಪ, ಸ್ವಲ್ಪ ಹಪ್ಪಳ ಮಾಡೋದು ಕಡೆಗೆ ಉಳ್ದರು. ಜೋಳದ ಮೇಲೆ ಹಾಕಿದ್ರೆ ತೊಂದರೆ ಇಲ್ಲ, ಜೋಳದ ಹಿಟ್ಟು ಕೂಡಿಸ್ಕೊಂಡು ಹಪ್ಪಳ ಮಾಡ್ತಿದ್ರು ಅವಾಗ. ಈ ಗೋಧಿ ಹಿಟ್ಟು ಹಾಕಿದ್ನಿ, ಹುಳ್ಳಿ ನುಚ್ಚು ಹೊಡೆದ್ನಿ, ಅದ್ರ ಮೇಲೆ ಹಾಕಿ ಕುಂತು ಬಿಡ್ತಾನೆ ಅವನಂಗೆ. ಆತವ್ರಿ ಐತೀರ. ಈಗ ತಿಂದಿದ್ದು ಮುಗಿಸ್ಕೊಂಡು ನಿಮಗೆ ಚಹಾ ಮಾಡಿಕೊಟ್ಟು ಮೊದಲು ಆ ಕೆಲಸ ಮಾಡ್ತಾನೆ. ಅಕ್ಕಿ ತೊಳೆದು ಹಾರಿ ಹಾಕ್ತಾನೆ. ಕರೆಂಟ್ ನೋಡ್ರಿ ನೆಟ್ಟಿಗಿರಂಗಿಲ್ಲ, ಈಗ ಬೇಸಿಗೆ. ಕರೆಂಟ್ ಇದ್ದಾಗ ಹೋಗಿ ಬಾಳೆ ಹಚ್ಚಿ ಹಾಕ್ಸ್ಕೊಂಬರ್ಬೇಕು ಗಿರಣಿಗೆ. ಎಲ್ಲರೂ ಹಪ್ಪಳ ಶಾಂಡಿಗೆ ಗೋಧಿ ಅದು ಇದು ತಂದು ಇಟ್ಕೊಂಡು ಕುಂತಿರ್ತಾರೆ ಗಿರಣಿಗೆ. ಹಂಗಾರೆ ನೀವು ಹೋಗಿಟ್ಟು ಬರ್ತೇನೆ ರೀ, ಸಾವಕಾಶ ಕೂತ್ಕರಿ ನೀವು. ಅಲ್ಲಿ ಕೂತ್ಕೊಂಡು ಹಾಕಿ ಹೇಳ್ರಿ, ನಾ ಬಂದು ಹೊತ್ಕೊಂಬರ್ತಾನೆ. ಅಥವಾ ಹಂಗೆ ಮಾಡಿದ್ರೆ ಆತು ನೋಡಿರಿ ಫ್ರೆಂಡ್ಸ್. ಈಗಂತ ರೊಟ್ಟಿ ಹಸಿಮೆಣ್ಸಿಕಾಯಿ ಚಟ್ನಿ ಮಾಡಿದ್ದಾತು. ಅತ್ತಿ ಸೊಸಿ ಒಪ್ಪತ್ತಿಗೆ ಸಾಬುದಾನ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿದ್ದು ಆತು. ಹಂಗೆ ನೀವು ಉಪ್ಪಿಟ್ಟು ತಿನ್ನಕ್ಕೆ ಬರ್ರಿ, ಕರೆದಿಲ್ಲ ಅಂತ ಬೈಬೇಡ್ರಿ. ಹಪ್ಪಳ ಮಾಡೋಕೆ ತಯಾರಿ ಮಾಡಿದ್ದೀವಿ ರೀ. ನೆಕ್ಸ್ಟ್ ವಿಡಿಯೋದಾಗ ಹಪ್ಪಳ ಮಾಡೋದು ಹೆಂಗೆ ಅಂತ ನೋಡೋಣ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಮೊದಲು ಹೀಗೆ ಹಪ್ಪಳ ಮಾಡ್ತಿದ್ದಿದ್ರಿ. ಈಗೆಲ್ಲ ಬೇರೆ ಬೇರೆ ಥರ ಮಾಡೋಕ್ಕೆ ಶುರು ಮಾಡ್ಯಾರ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನೀವು ಸಪೋರ್ಟ್ ಮಾಡಿರಿ.